ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಬಹಳಷ್ಟು ವಿಡಿಯೋಗಳನ್ನು ನೋಡಿರ್ತೀರ. ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇರತಕ್ಕಂಥ ಮಾಹಿತಿ ಬಹಳ ಅದ್ಭುತವಾದಂಥದ್ದಾಗಿರ್ತದೆ. ಏನಪ್ಪ ಅಂತಂದರೆ, ಇವತ್ತು ಮನುಷ್ಯನ ಜೀವನದ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತಹ, ಅವನ ಜೀವನದುದ್ದಕ್ಕೂ ಬಾಲ್ಯದಿಂದ ಹಿಡಿದು ಅವನ ಒಂದು ಮೃತನಾಗುವವರೆಗೂ ಕೂಡ ಅವನ ಒಂದು ಏರಿಳಿತ, ಕಷ್ಟ, ಸುಖ, ನೋವು, ದುಃಖ, ನಲಿವು ಎಲ್ಲವನ್ನೂ ಕೂಡ ಅವನ ಇಷ್ಟ ಕಷ್ಟಗಳನ್ನು, ಸರ್ವ ರೀತಿಯ ಭೋಗಗಳನ್ನೂ ಪಡ್ಕೊಳ್ಳುವಂತಹ ಅದ್ಭುತವಾದಂತಹ ಪ್ರಯೋಗವನ್ನು ನಾನಿವತ್ತಿನ ದಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಈ ಪ್ರಯೋಗ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಈ ಪ್ರಯೋಗವನ್ನು ಕರ್ತರು, ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಪ್ರಯೋಗ, ಏನು ಆ ಪ್ರಯೋಗ ಅಂತಂದರೆ ಮೋಹನ ಮಂತ್ರ ಪ್ರಯೋಗ ಅಂಥೇಳಿ. ನೋಡಿ ವೀಕ್ಷಕರೇ, ಬಹಳ ಅದ್ಭುತವಾದಂತಹ ಪ್ರಯೋಗ ಇದು. ಸಾಕ್ಷಾತ್ ರಾವಣನು ಶಿವನಿಂದ ತಿಳ್ಕೊಂಡಿರ್ತಕ್ಕಂತಹ ಪ್ರಯೋಗ ಇದಾಗಿರ್ತದೆ. ಹೇಗೆ ಅನ್ನುವಂಥದ್ದಾದರೆ, ಶಿವ ಪಾರ್ವತಿಯರು ಪರಸ್ಪರರು ರಾವಣನಿಗೆ ಅನೇಕ ಯಂತ್ರ, ಮಂತ್ರ, ತಂತ್ರ, ಸರ್ವ ವಿಧದ ವಿಚಾರಗಳನ್ನು ಬೋಧಿಸ್ತಾ ಇರ್ತಾರೆ. ಎಲ್ಲದರಲ್ಲೂ ಪಾರಂಗತ, ಸರ್ವಶಾಸ್ತ್ರ ಪಾರಂಗತನಾದಂತಹ ರಾವಣನಿಗೆ ಎಲ್ಲವನ್ನೂ ಮೋಹಿತ, ತೃಪ್ತಿಯಾಗಿರೋದಿಲ್ಲ. ಎಲ್ಲವನ್ನೂ ಶಾಸ್ತ್ರ ಕಲಿತರೂ ಕೂಡ ಅವನಿಗೆ ತೃಪ್ತಿಯಾಗಿರುವುದಿಲ್ಲ. ರಾವಣನು ವಿಶ್ವವನ್ನೇ ಮೋಹಿತಗೊಳಿಸುವ ವಿದ್ಯೆಯನ್ನು ಕಲಿಸು ದೇವಾದಿದೇವ ಅಂಥೇಳಿ ಶಿವನನ್ನು ಬೇಡ್ಕೊಳ್ತಾನೆ. ಆಗ ಶಿವನು ಪಾರ್ವತಿಯ ಕಡೆ ನೋಡ್ತಾ, ಪಾರ್ವತಿಯು ಮಂದಸ್ಮಿತಳಾಗಿ ಸಮ್ಮತಿಯನ್ನು ಕೊಡ್ತಾಳೆ. ಆಗ ರಾವಣನೇ, ಶಿವ ಹೇಳ್ತಾನೆ, ರಾವಣನೇ, ನಿನ್ನ ಮೇಲಿನ ಪುತ್ರವಾತ್ಸಲ್ಯದ ಕಾರಣದಿಂದ ಮೋಹನ ಪ್ರಯೋಗವನ್ನು ನಾನು ನಿನಗೆ ತಿಳಿಸ್ತಾ ಇದ್ದೇನೆ, ಸಮಾಧಾನದಿಂದ ಕೇಳು ಎಂದು ಶಿವ ಏನು ಹೇಳ್ತಾನೆ, ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿಯಾಗಿ ಹುಟ್ಟಿದಂತಹ ಪ್ರಯೋಗವೇ ಈ ಮೋಹನ ಮಂತ್ರ ಪ್ರಯೋಗ. ನೋಡಿ, ಇದೇ ಮೋಹನ ಮಂತ್ರ ಪ್ರಯೋಗ ಗುರು ಬೃಹಸ್ಪತಿಗಳು ರಾಜ ಇಂದ್ರನಿಗೂ ಸಹ ಹೇಳಿಕೊಟ್ಟಂತಹ ಉದಾಹರಣೆಗಳು ಇದೆ. ಒಂದು ಸಣ್ಣ ಸುಲಭ ಪ್ರಯೋಗ ನಿಮ್ಮ ಜೀವನದ ಸಂಪೂರ್ಣವಾದಂತಹ ಸುಖ ಭೋಗಗಳನ್ನು ನೀವು ಪಡ್ಕೋಬೋದಾಗಿರ್ತದೆ. ಮನೆ ತಗೊಳ್ಳೋಕ್ಕಾಗ್ತಾ ಇರಲ್ಲ, ಒಂದು ವಾಹನ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಏನನ್ನೂ ಕೂಡ ತಗೊಳ್ಳೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ, ಜಯ ಇಲ್ಲ, ಈ ಎಲ್ಲ ಥರದ ಈ ಏನು ಮನುಷ್ಯ ಅವನ ಒಂದು ಸುಖ ಭೋಗಗಳಿಗೆ ಅಗತ್ಯ ವಸ್ತುಗಳು ಅಂತ ಏನು ಹೇಳ್ತೀವಿ, ಆ ಎಲ್ಲ ಥರದ ಒಂದು ಪಡಿಬೇಕು. ಮತ್ತು ಸರ್ವ ರೀತಿಯಾದಂದರೆ ಇವತ್ತು ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಒಂದು ಟೆಂಡರ್ಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಉನ್ನತ ಪದವಿಗಳಾಗಿರ್ಬೋದು, ಇವೆಲ್ಲವನ್ನೂ ಪಡಿಬೇಕು ಅಂದರೆ ಈ ಪ್ರಯೋಗ ಇದೆಯಲ್ಲ, ಈ ಮೋಹನ ಮಂತ್ರ ಪ್ರಯೋಗ ಬಹಳ ಅದ್ಭುತವಾದ ರೀತಿಯಲ್ಲಿ ಜಯವನ್ನು ತಂದುಕೊಡುತ್ತೆ. ಮತ್ತು ನಿಮ್ಮನ್ನು ಎಲ್ಲರಿಗಿಂತನೂ ಮುಖ್ಯವಾಗಿ ತುಂಬ ಒಂದು ದೊಡ್ಡ ವ್ಯಕ್ತಿಯ ಪೊಸಿಷನ್ಗೆ ತಗೊಂಡೋಗುತ್ತೆ. ಜೊತೆಗೆ ನಿಮ್ಮನ್ನು ಎಲ್ಲರೂ ಗೌರವಿಸುವಂತಹ ರೀತಿಯಲ್ಲಿ, ಜೊತೆಗೆ ನಿಮ್ಮ ಮಾತು ನಡೆಯುವಂಥ ವ್ಯವಸ್ಥೆ ಆಗುತ್ತೆ. ನೀವು ಪ್ರಮುಖರಲ್ಲಿ ಒಬ್ಬರಾಗಿರ್ತೀರ, ಮತ್ತು ನೀವೇ ಪ್ರಮುಖರಾಗ್ತೀರ ಕೆಲವೊಂದು ಬಾರಿ. ಆ ಥರದ ಒಂದು ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂಥದ್ದಾಗಿರುತ್ತದೆ. ಇಂತಹ ಪ್ರಯೋಗ ಸಾಕ್ಷಾತ್ ಶಿವನಿಂದ ಹುಟ್ಟಿರ್ತಕ್ಕಂತಹ ಈ ಪ್ರಯೋಗವನ್ನು ಸಾಮಾನ್ಯ ಜನಗಳು ನಾವು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಇರ್ತದೆ. ನೋಡಿ, ಶ್ರದ್ಧಾ ಭಕ್ತಿಯಿಂದ ಮತ್ತು ದೈವಗಳ ಮೇಲೆ, ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಸಹ ಇರೋದಿಲ್ಲ. ನೋಡಿ, ಈ ಮಂತ್ರಗಳಿಂದ ವಿಶೇಷವಾಗಿ ಮಳೆಯನ್ನೇ ಬರೆಸಿರ್ತಕ್ಕಂಥ ಇತಿಹಾಸಗಳಿದೆ ಶಾಸ್ತ್ರದಲ್ಲಿ. ದೇವರು, ಋಷಿ ಮುನಿಗಳು ಆಗಿನ ಕಾಲದಲ್ಲಿ ಬರೀ ಗಾಳಿಯಲ್ಲೇ ಉಸಿರಾಡಿ ಬದುಕಿರ್ತಕ್ಕಂಥವ್ರು ಇದ್ದಾರೆ. ಯಾಕಂದರೆ ಈ ಮಂತ್ರೋಚ್ಚಾರಗಳು, ಈ ಪ್ರಯೋಗಗಳಿಗೆ ಅಂತಹ ದೊಡ್ಡ ಶಕ್ತಿಗಳಿದೆ. ಅಂತಹ ಶಕ್ತಿಗಳಿಲ್ಲ ಅಂದರೆ ರಾವಣನಿಗೆ ಶಿವ ಉಪದೇಶ ಮಾಡ್ತಾ ಇರಲಿಲ್ಲ.
ಬೃಹಸ್ಪತಿಗಳು ಇಂದ್ರನಿಗೆ ತಿಳಿಸ್ಕೊಡ್ತಾ ಇರಲಿಲ್ಲ. ಅಂತಹ ಮಹತ್ವವಾದಂತಹ ಒಂದು ಪ್ರಯೋಗ ಇದು. ಇಂತಹ ಪ್ರಯೋಗ ಇಷ್ಟು ಸುಲಭವಾಗಿ ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನೀವೇ ಧನ್ಯ ವೀಕ್ಷಕರೇ. ನೋಡಿ, ಹಾಗಾದರೆ ಏನು ಆ ಪ್ರಯೋಗ ನೋಡಿ. ಫಸ್ಟ್ ಆಫ್ ಆಲ್ ಆ ಪ್ರಯೋಗದ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಮಂತ್ರದ ಅರ್ಥ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಂತ್ರ ಯಾವ ರೀತಿ ಇದೆ ಪ್ರಯೋಗದ ಮಂತ್ರ ಅಂದರೆ, ಸಿಂಧೂರಂ ಕುಂಕುಮಂ ಚೈವ ಗೋರಂಚನ ಸಮನ್ವಿತಃ ಯಾತ್ರೀರಸೇನ ಸಂಪಿತ್ವಂ ತಿಲಕಂ ಲೋಕಮೋಹನಂ. ನೋಡಿ, ಅಂದರೆ ಇಲ್ಲೇನು ಹೇಳುತ್ತೆ ಅದರ ಅರ್ಥ, ಕುಂಕುಮ ಸಿಂಧೂರ ಗೋರಂಜನ ಇವುಗಳನ್ನು ಸಮವಾಗಿ ತೆಗೆದುಕೊಂಡು ನೆಲ್ಲಿಕಾಯಿಯ ರಸದಲ್ಲಿ ಅರೆದು ಒಂದು ಪೇಸ್ಟ್ ಥರ ಮಾಡಿಕೊಂಡು ಡಬ್ಬಿಯಲ್ಲಿ ಮುಚ್ಚಿಟ್ಕೊಳ್ಳಬೇಕು. ಒಂದು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಕುಂಕುಮ ಅಥವಾ ಗಂಧಗಳನ್ನೆಲ್ಲ ಹೇಗೆ ಶೇಖರಣೆ ಮಾಡಿ ಇಟ್ಕೊಳ್ತಾರೆ ಆ ರೀತಿಯಾಗಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಆ ಮಿಶ್ರಣವನ್ನು ಅರಿಯುವಾಗ, ವಿಶೇಷವಾಗಿ ತಿಳ್ಕೊಳ್ಳಿ ನೀವು, ಆ ಮಿಶ್ರಣವನ್ನು ಅರಿಯುವಾಗ ಸಾಕ್ಷಾತ್ ಶಿವನ ಅರ್ಧಾಂಗಿಯಾದಂತಹ ದೇವಿಯನ್ನು, ಪಾರ್ವತಿ ದೇವಿಯನ್ನು ಮನಸ್ಸಲ್ಲಿ ಧ್ಯಾನಿಸುತ್ತಾ ಆ ತಾಯಿಯ ಯಾವುದೇ ಒಂದು ಮಂತ್ರಗಳಾಗಿರ್ಬೋದು, ಆ ತಾಯಿಯ ಒಂದು ಸ್ತುತಿಯಾಗಿರ್ಬೋದು, ಆ ತಾಯಿಯ ಒಂದು ಸಪ್ತಶತಿ ಆಗಿರ್ಬೋದು, ಆ ತಾಯಿಯ ಒಂದು ಅಷ್ಟೋತ್ತರಗಳಾಗಿರ್ಬೋದು, ಇದನ್ನು ನೀವು ಪಠಣೆಯನ್ನು ಮಾಡ್ತಾ ಅದನ್ನು ಮನಸ್ಸಲ್ಲಿ ಧ್ಯಾನಿಸ್ತಾನೆ ಈ ಒಂದು ಪೇಸ್ಟನ್ನು ನೀವು ಅರಿಬೇಕಾಗ್ತದೆ, ವಿಶೇಷವಾಗಿ ಅರಿಬೇಕಾಗ್ತದೆ. ನಂತರ ಇದನ್ನು ನೀವು ಯಾವುದೇ ಒಂದು ಕಾರ್ಯ ಸಾಧನೆ ಮಾಡಲಿಕ್ಕೆ ಹೋಗಬೇಕಾದ್ರೂ ಸರಿ ಅಥವಾ ಪ್ರತಿನಿತ್ಯ ಆದರೂ ಸರಿ, ನೀವು ಇದನ್ನು ಹಣೆಗೆ ಕುಂಕುಮದ ರೀತಿಯಲ್ಲಿ ತಿಲಕವನ್ನು ಇಟ್ಕೋಬೇಕಾಗ್ತದೆ. ವೀಕ್ಷಕರೇ, ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಇದನ್ನು ತಿಲಕವನ್ನಾಗಿ ಇಟ್ಕೋಬೇಕಾದ್ರೆ ಸಹ ನೀವು ಆ ದೇವಿಯನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಂತರ ಇದನ್ನು ತಿಲಕವನ್ನು ಇಟ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ಈ ಪ್ರಯೋಗವನ್ನು ನೀವು ಮಾಡಿದ್ದೆ ಆದರೆ ಎಂತಹ ಒಂದು ಕೆಲಸಗಳಾದರೂ ಕೂಡ, ಎಂತಹ ಮೋಹನ ವಿದ್ಯೆಗಳಾದರೂ ಕೂಡ, ಎಂಥವ್ರನ್ನ ಬೇಕಾದ್ರೂ ನೀವು ನಿಮ್ಮ ಕೈ ವಶವನ್ನಾಗಿ ಮಾಡ್ಕೋಬೋದು. ಜೊತೆಗೆ ಮೋಹಿತಗೊಳಗೂ ನಿಮ್ಮ ಮಾತನ್ನು ನಡೆಯುವಂಥ ವ್ಯವಸ್ಥೆಗೆ ತಗೊಂಡು ಹೋಗ್ಬೋದು. ಮತ್ತು ನೀವು ಯಜಮಾನರುಗಳ ರೇಂಜಲ್ಲಿ ಬದುಕ್ಬೋದು ಅಂತಲೂ ಸಹ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೋಹನ ವಿದ್ಯೆಯಲ್ಲೇ ವಿಶೇಷವಾಗಿ ಹೆಸರಲ್ಲೇ ಇದೆ, ಎಲ್ಲರೂ ನಿಮ್ಮನ್ನು ನೋಡಿದ್ರೆ ಒಂದು ಗೌರವಿಸಬೇಕು, ಪ್ರೀತಿಸಬೇಕು, ನಿಮಗೆ ಆಕರ್ಷಿತರಾಗಬೇಕು, ನಿಮ್ಮ ಮಾತು ನಡಿಬೇಕು, ನಿಮ್ಮ ಜೊತೆ ಸೇರಬೇಕು, ನೀವು ಇಷ್ಟಪಟ್ಟವರು ನಿಮ್ಮ ಕೈವಶ ಆಗಬೇಕು. ಈ ಥರದ ಒಂದು ವಿಚಾರದಿಂದಾಗಿಯೇ ಬಂದಿರತಕ್ಕಂತಹ ಪ್ರಯೋಗ ಇದಾಗಿರ್ತದೆ. ಈ ಪ್ರಯೋಗ, ಈ ವಿಧಾನ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಇದನ್ನು ಸಾಧನೆಯನ್ನು ತಪ್ಪದೆ ಮಾಡಿ. ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೋ ಅವ್ರುಗಳಿಗೆ ಈ ಥರದ ಪ್ರಯೋಗಗಳ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ಶೇರ್ ಮಾಡಿ, ಅವ್ರಿಗೂ ಸಹ ಒಳ್ಳೆಯದಾಗಲಿ. ನೀವು ಶೇರ್ ಮಾಡಿದಂತಹ ಪುಣ್ಯ, ಅವ್ರಿಗೆ ದಾರಿ ತೋರಿಸಿದಂತಹ ಪುಣ್ಯನೂ ನಿಮಗೆ ಸಿಗಲಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಥರದ ಸಂಕಷ್ಟಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ನಮ್ಮ ವಿಳಾಸ ಬಂದು ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತದೆ. ನಾವು ಇರುವ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಕರೆ ಮಾಡಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಈ ಒಂದು ಮೋಹನ ಮಂತ್ರ ಪ್ರಯೋಗದಿಂದ ಶುಭವಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.